ಉಡುಪಿಯ ನೇಜಾರುವಿನಲ್ಲಿ ನಡೆದಂತಹ ಒಂದೇ ಕುಟುಂಬದ 4 ವ್ಯಕ್ತಿಗಳ ಅತಿ ಬರ್ಬರವಾದಂತಹ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ಹೊಸ ಒಂದು ಅಪ್ಡೇಟ್ ಒಂದು ಬಂದಿತ್ತು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತೆ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಉಡುಪಿಯ ನೇಜಾರುವಿನಲ್ಲಿ 4 ಮಂದಿಯ ಹತ್ಯೆ ಆಗುತ್ತೆ. ಪ್ರವೀಣ್ ಚೌಗುಲೆ ಎಂಬಾತನ್ನ ಅರೆಸ್ಟ್ ಮಾಡಲಾಗುತ್ತೆ. ಅದರ ನಂತರ 2 ಬಾರಿ ಇವತ್ತು ಜಾಮೀನಿಗೋಸ್ಕರ ಆಗಿದಂತಹ ಅರ್ಜಿ ವಜಾ ಆಗುತ್ತೆ. ಆದ್ರೆ ನಾವಿಲ್ಲಿ ತಿಳ್ಕೋಬೇಕಾದಂತಹ ಕೆಲವೊಂದು ವಿಚಾರಗಳಿವೆ. ನಮ್ಮ ದೇಶದ ಕಾನೂನಿನಡಿಯಲ್ಲಿ 4 ಜನರನ್ನ ನಿರಾಧಾರವಾಗಿ ಅಂದ್ರೆ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡಬೇಕು ಅಂದ್ರೆ ಆತನಿಗೆ ಸಿಗಬೇಕಾದಂತಹ ಶಿಕ್ಷೆಯ ಪ್ರಮಾಣ ಎಷ್ಟಿರುತ್ತೆ, ಯಾವ ರೀತಿಯಲ್ಲಿ ಇರುತ್ತೆ? ಧರ್ಮಾಧಾರಿತವಾಗಿಯೋ ಜಾತ್ಯಾಧಾರಿತವಾಗಿಯೋ ಯಾವ ಕಾರಣಕ್ಕೂ ಯಾವ ವಿಚಾರದಲ್ಲೂ ಈ ಒಂದು ವ್ಯಕ್ತಿಗೆ ಯಾವ ರೀತಿಯ ಶಿಕ್ಷೆ ಅರ್ಹವಾಗಿರುತ್ತೆ, ಯಾವ ರೀತಿಯ ಶಿಕ್ಷೆ ಸೂಟಬಲ್ ಆಗಿರುತ್ತೆ? ಗಲ್ಲು ಶಿಕ್ಷೆಗಿಂತ ಯಾವುದು ಕಡಿಮೆಯೇ ಅಲ್ಲ. ಗಲ್ಲು ಶಿಕ್ಷೆಯೇ ಕೊನೆಯ ಶಿಕ್ಷೆ ಆತನಿಗೆ. ಆರೋಸ್ಟ್ರೆಸ್ ಎನ್ನುವಂತಹ ವ್ಯಕ್ತಿಯನ್ನ ತನ್ನ ಭಾಗದಿಂದ ಇಷ್ಟಪಡ್ತಾನೆ. ಆದರೆ ಆ ಒಂದು ಹೆಣ್ಣಿನ ಇಷ್ಟವನ್ನು ನೋಡದೆ ತಾನು ಇಷ್ಟಪಟ್ಟ ಹೆಣ್ಣಿಗೋಸ್ಕರ ಉಡುಪಿಯ ನೇಜಾರುವಿಗೆ ಬರ್ತಾನೆ. ಒಂದೇ ಕುಟುಂಬದ 4ರನ್ನ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡಿ ಮತ್ತೆ ಮರಳ್ತಾನೆ. ಆದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ನಲ್ಲಿ ಪ್ರವೀಣ್ ಚೌಗುಲೆ ಎಂಬಾತನ್ನ, ಅದೇ ಸಹೋದ್ಯೋಗಿ ಪ್ರವೀಣ್ ಚೌಗುಲೆಯನ್ನ ಅರೆಸ್ಟ್ ಮಾಡಲಾಗುತ್ತೆ. ನ್ಯಾಯಾಂಗ ಬಂಧನ ವಿಧಿಸಲಾಗುತ್ತೆ. ಇವಾಗಲೂ ಜೈಲಿನಲ್ಲಿದ್ದಾರೆ. ಆದ್ರೆ ಜೈಲಿನಲ್ಲಿಟ್ಟು ಏನು ಪ್ರಯೋಜನ? 4 ಮಂದಿ ಮರಣ ಹೊಂದಿ ವರ್ಷಗಳು ಕಳೆದ್ರು ಇನ್ನು ಆ ಒಂದು ಅಪರಾಧಿಗೆ ಶಿಕ್ಷೆ ಆಯ್ತು ಅಂದ್ರೆ ಜೈಲಲ್ಲಿದ್ದಾರೆ ಅಷ್ಟೇ. ಅದೊಂದು ರೀತಿಯ ಶಿಕ್ಷೆಯೇ ಅಲ್ಲ. ಇಂತಹ ವ್ಯಕ್ತಿಗಳನ್ನ ನೇಣುಗಂಬಕ್ಕೆ ಏರಿಸುವವರೆಗೂ ಅದು ಶಿಕ್ಷೆಯೇ ಅಲ್ಲ. ಇಂಥವರಿಂದ ಪಾಠ ಕಲಿತುಕೊಂಡು ಇಂಥವರೇ ಇನ್ಸ್ಪಿರೇಷನ್ ಆಗಿ ಇವತ್ತು ಕರ್ನಾಟಕದಲ್ಲಿ ಪ್ರೇಮ ಪಾಶಕ್ಕೆ ಸಿಲುಕಿ 4-5 ಹತ್ಯೆಗಳು ನಡೆದು. ಸೊ ಅದರಿಂದ ಇವೆಲ್ಲದಕ್ಕೂ ಒಂದು ಪೂರ್ಣ ವಿರಾಮ ಅಂತ ಬೇಕು ಅಂದ್ರೆ ಇಂತಹ ವ್ಯಕ್ತಿಗಳನ್ನ ನೇಣುಗಂಬಕ್ಕೆ ಏರಿಸುವುದಲ್ಲದೆ ಬೇರೆ ಯಾವುದೇ ಮಾರ್ಗ ಇಲ್ಲಿ ಕಾಣ್ತಾ ಇಲ್ಲ. ಸ್ನೇಹಿತರೆ, ಈ ಒಂದು ವಿಚಾರವಾಗಿ ನೆನೆ ದಿನದ ವಾರ್ತೆಯೊಂದು ಬಂದಿತ್ತು. ಉಡುಪಿಯಲ್ಲಿ ಒಂದೇ ಕುಟುಂಬದ 4ರ ಹತ್ಯೆ ಪ್ರಕರಣ, ಆರೋಪಿ ಜಾಮೀನು ಅರ್ಜಿ ವಜಾ. ನೇಜಾರುವಿನಲ್ಲಿ ಒಂದೇ ಕುಟುಂಬದ 4ರ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಉಡುಪಿ ಜಿಲ್ಲೆಯಲ್ಲಿ ನೇಜಾರುವಿನಲ್ಲಿ ಏರ್ ಹೋಸ್ಟೆಸ್ ಸೇರಿದಂತೆ ಒಂದೇ ಕುಟುಂಬದ 4ರನ್ನ ಆರೋಪಿ ಪ್ರವೀಣ್ ಚೌಗುಲೆ ಚಾಕುವಿನಿಂದ ಇರಿದು ಹತ್ಯೆಗೈದಿದ್ದ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಆರೋಪಿ ಜಾಮೀನು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದು, ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ MG ಉಮಾ ಅವರಿದ್ದ ಹೈಕೋರ್ಟ್ ಪೀಠ ಜಾಮೀನು ಅರ್ಜಿ ವಜಾಗೊಳಿಸಿದೆ. ಇನ್ನು ಇನ್ವೆಸ್ಟಿಗೇಷನ್ ಯಾವುದು ಬಾಕಿ ಇಲ್ಲ. ಯಾಕಂದ್ರೆ ಆರೋಪಿ ತಾನು ಸ್ವತಃ ಹತ್ಯೆ ಮಾಡಿದ್ದೇನೆ ಅಂತ ಒಪ್ಪಿಕೊಂಡಾಗಿದೆ. ಇದಕ್ಕೆ ಸ್ಪಷ್ಟ ಸಾಕ್ಷಿಗಳು ಇದೆ, ಎಲ್ಲವೂ ಇದೆ. ಆದ್ರೆ ಆರೋಪ ಸಾಬೀತಾದ ಮೇಲೂ ಆರೋಪಿಗೆ ಶಿಕ್ಷೆ ವಿಧಿಸುವುದರಲ್ಲಿ ಯಾಕೆ ತಡವಾಗ್ತಾ ಇದೆ? ಈ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಯಾಕೆ ಇಂತಹ ಒಂದು ತಡ? ಇಂತಹ ವ್ಯಕ್ತಿಗಳನ್ನ ಯಾವ ರೀತಿಯಲ್ಲಿ ಯಾವಾಗ ಶಿಕ್ಷೆಗೊಳಪಡಿಸಬೇಕು ಅನ್ನುವುದು ಎಲ್ರಿಗೂ ಗೊತ್ತಿದೆ. 4 ವ್ಯಕ್ತಿಗಳು ಅಂದ್ರೆ ಪೂರ್ವ ಪುಟ್ಟ ತಮ್ಮ ಎಲ್ಲರನ್ನ ಸೇರಿಸಿ ಒಟ್ಟಿಗೆ ಹತ್ಯೆ ಮಾಡಿದ್ದಾನೆ. ಅಷ್ಟು ನಿರ್ದಾಕ್ಷಿಣ್ಯವಾಗಿ ಅಂತಹ ನೋಡಿದ್ರೇನೆ ಕರುಳು ಕಿತ್ತು ಬರುವಂತಹ ಆ ಒಂದು ಸನ್ನಿವೇಶವನ್ನ ಒಬ್ಬನೇ ಕ್ರಿಯೇಟ್ ಮಾಡಿದ್ದಾನೆ. ಇನ್ನು ಮುಂದಿನ ದಿನಗಳಲ್ಲಿ ಮಾನಸಿಕ ಅಸ್ವಸ್ಥ ಅಂತ ಹೆಸರು ಪಟ್ಟಿಯನ್ನ ಗಳಿಸಿಕೊಂಡು ನಿರಾಧಾರವಾಗಿ ಜಾಮೀನು ಪಡೆದು ಹೊರಗೆ ಬರುವಂತಹ ಸನ್ನಿವೇಶ ಕ್ರಿಯೇಟ್ ಆದ್ರೂ ಆಗ್ಬಹುದು. ಇಂತಹ ಪ್ರಕರಣಗಳು ಇದಕ್ಕಿಂತಲೂ ಮೊದಲು ನಡೆದಿವೆ. ಆ ಒಂದು ಪ್ರಕರಣಗಳಲ್ಲೂ ಇಂತಹ ನ್ಯಾಯವು ಬಂದಿದೆ. ಸಂತ್ರಸ್ತರಿಗೆ ಅನ್ಯಾಯ ನಿರಂತರವಾಗಿ ಆಗ್ತಾನೆ ಇದೆ. ಆದ್ರೆ ಈ ಒಂದು ಪ್ರಕರಣವು ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗದ ಕಾರಣದಿಂದ ಪ್ರವೀಣ್ ಚೌಗುಲೆ ಅನ್ನುವಂತಹ ಕಠೋರ ವ್ಯಕ್ತಿಗೆ ನೇಣುಗಂಬವಲ್ಲದೆ ಬೇರೆ ಯಾವುದೇ ಶಿಕ್ಷೆಯೂ ಅರ್ಹ ಶಿಕ್ಷೆಯಲ್ಲ. ಇನ್ನು ಯಾವ ಶಿಕ್ಷೆ ಬೇಕಾದ್ರೂ ವಿಧಿಸಬಹುದು. ಜೀವಾವಧಿ ಶಿಕ್ಷೆ ಇರ್ಬೋದು, ಅಥವಾ ಇನ್ನು 2 ಜೀವ ಪರ್ಯಂತ ಶಿಕ್ಷೆಗಳು ಇರ್ಬೋದು, 10-20 ವರ್ಷ ಜೈಲೊಳಗೆ ಇದ್ದು ಮತ್ತೆ ಹೊರ ಬರುವುದಾದ್ರೂ ಈ ಒಂದು ವ್ಯಕ್ತಿ ಮಾಡಿದಂತಹ ಕ್ರೌರ್ಯವನ್ನ ಜನಗಳು ಮರೆಯುವಂತಿಲ್ಲ, ಮರೆಯಬಾರದು.
ಇಂತಹ ಇಂತಹ ಕ್ರೌರ್ಯಗಳು ಇನ್ನು ನಡಿಲೂಬಾರದು. ಅಂತಹ ಆ ಒಂದು ಸನ್ನಿವೇಶಕ್ಕೆ ಇದೇ ಕೊನೆಯಾಗಬೇಕು. ಅಂದ್ರೆ ಈ ಒಂದು ವ್ಯಕ್ತಿಯನ್ನ ಯಾವ ರೀತಿಯಲ್ಲಾದ್ರೂ ನೇಣುಗಂಬಕ್ಕೆ ಏರಿಸುವಂತಹ ಒಂದು ವ್ಯವಸ್ಥೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಜಾರಿಯಾಗಬೇಕು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ. ಮುಂದಿನ ಮಾಹಿತಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.